ಜಾತಿ ಗಣತಿಯ ಮಧ್ಯೆ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಎಸ್ಐಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆಯನ್ನ ಮಾಡಿರುವಂತದ್ದು. ಈಗ ಎಸ್ಐಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಮತ್ತೆ ಚಿಂತನೆಯನ್ನ ಮಾಡಿದೆ ಸರ್ಕಾರ. ಮಹತ್ವದ ಸಭೆಯನ್ನ ಕರೆದ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಾಳಿನ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರ ಸಾಧ್ಯತೆ ಇದೆಯಾ? ಹಾಗಾದ್ರೆ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಎಂಎಸ್ ಬಿಲ್ಡಿಂಗ್ನಲ್ಲಿ ನಡೆಯಲಿರುವ ಮಹತ್ವದ ಮೀಟಿಂಗ್. ಈಗಾಗಲೇ ಕಾಡು ಕುರುಬ, ಜೇನು ಕುರುಬ ಎಸ್ಐಟಿಗೆ ಸೇರ್ಪಡೆಯಾಗುತ್ತಾ? ಹಾಗಾದ್ರೆ ಕೇಂದ್ರ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತಾ? ಹಾಗಾದ್ರೆ ಜಾತಿ ಗಣತಿಯ ಮಧ್ಯೆ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆಯನ್ನ ಮಾಡಿದೆ. ಇನ್ನು ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಸರ್ಕಾರ ಈಗ ಚಿಂತನೆಯನ್ನ ಮಾಡಿರುವಂತದ್ದು. ಮಹತ್ವದ ಸಭೆಯನ್ನ ಕರೆದ ಪರಿಶಿಷ್ಟ ನಾಳಿನ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಎಂಎಸ್ ಬಿಲ್ಡಿಂಗ್ನಲ್ಲಿ ಈ ಮಹತ್ವದ ಮೀಟಿಂಗ್ ಆಗುತ್ತೆ. ಈಗಾಗಲೇ ಕಾಡು ಕುರುಬ, ಜೇನು ಕುರುಬ ಎಸ್ಟಿಗೆ ಸೇರ್ಪಡೆಯಾಗುತ್ತೆ. ಈಗ ಕುರುಬ ಸಮುದಾಯ ಸೇರಿ ಉಪಜಾತಿಯನ್ನ ಸೇರಿಸುವ ಚರ್ಚೆ ಆಗ್ತಾ ಇರುವಂತದ್ದು. ಕೇಂದ್ರ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಕುರುಬ ಸಮುದಾಯ ಎಸ್ಟಿಗೆ ಸೇರಿಸುವ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಎಸ್ಸಿಗಳನ್ನು 3 ಭಾಗಗಳಾಗಿ ಮಾಡಲಾಗಿದೆ. ವೀಕಿರೋ ಸಮುದಾಯಕ್ಕೆ ವಿಶೇಷವಾಗಿ ಆದ್ಯತೆಯನ್ನ ನೀಡಬೇಕು. ನಾಯಕತ್ವವಿಲ್ಲದ ಅಲೆಮಾರಿ ಸಮುದಾಯದ ಮೀಸಲಾತಿ ಖಚಿತವಾಗುತ್ತೆ. ಎಸ್ಸಿ ಸಮುದಾಯದ 101 ಸಮುದಾಯಗಳನ್ನ ಬೀದಿಗೆ ತಂದ್ರು. ಸಿಎಂ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಈಗ ಹೊರಟಿದ್ದಾರೆ. ಜಾತ್ಯತೀತ ಅನ್ನೋ ಸಿದ್ದರಾಮಯ್ಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಈಗ ತಮ್ಮ ಜಾತಿಯವರನ್ನ ಸೇರಿಸಲು ಹೊರಟಿದ್ದಾರೆ. ಹಾಗಾದ್ರೆ ಇವರು ಜಾತಿವಾದಿ ಅಲ್ವಾ ಅಂತ ಛಲವಾದಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕುರುಬ ಸಮುದಾಯ ಎಸ್ಟಿಗೆ ಸೇರಿಸೋ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ನೀಡಿರುವಂತದ್ದು. ಕೂಡ ಪರಿಶಿಷ್ಟ ಜಾತಿ ವರ್ಗಗಳು ಅನೇಕ ಜಾತಿಗಳು ಇವತ್ತಿಗೂ ಮೀಸಲಾತಿ ಎಂಥದ್ದು ಅನ್ನೋದನ್ನು ಕೂಡ ಕಂಡಿಲ್ಲ. ಅಂಥವರಿಗೆ ಮೀಸಲಾತಿ ಕೊಡುವಂತ ಪರಿಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲ. ಈಗ ಪರಿಶಿಷ್ಟ ಜಾತಿ ವರ್ಗಗಳನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಗಳನ್ನ ಈಗ 3 ಗುಂಪುಗಳಾಗಿ ವಿಂಗಡಿಸಿದ್ದಾಯ್ತು. ಸಮಾನರನ್ನ ಸಮಾನವಾಗಿ ಕಾಣುವ ಗುಂಪುಗಳನ್ನು ಮಾಡಿ, ಯಾರು ಅಸಮಾನ್ಯರಿದ್ದಾರೋ ಅವರಿಗೆ ವಿಶೇಷ ಆದ್ಯತೆಯ ಗಮನವನ್ನು ಕೊಟ್ಟು ಅವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಇವರು ಯಾರು ತುಂಬಾ ವೀಕ್ ಇದ್ದಾರೆ, ನಾಯಕತ್ವವೇ ಇಲ್ಲ, ಆ ಜನರನ್ನ ಕೇಳುವವರೇ ಇಲ್ಲ ಅಂತಕ್ಕಂಥ ಅಲೆಮಾರಿಗಳು 59 ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡಿ ಅವರಿಗೆ ಕೊಟ್ಟಿದ್ದ ಮೀಸಲಾತಿಯನ್ನ ಕಿತ್ತು ಬೇರೆಯವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಯಾವ ಸಮುದಾಯವೂ ಕೂಡ ಪರಿಶಿಷ್ಟ ಜಾತಿಯವರು 101 ಸಮುದಾಯಗಳು ಕೂಡ ಸಂತುಷ್ಟವಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ಆ 7%ಗೆ ಪರಿಶಿಷ್ಟ ವರ್ಗಗಳಿಗೆ ಕುರುಬ ಸಮುದಾಯದ ಅನೇಕ ಜಾತಿಗಳನ್ನು ತಂದು ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ, ನಾನು ಜಾತ್ಯತೀತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಮೌನವಾಗಿ.